ಕುಕ್ಡ್ ರೈಸ್, ಬೇಯಿಸಿದ ರೆಡಿಯಾದ ಅನ್ನ. ಸ್ವಲ್ಪ ಎಣ್ಣೆ ಕಾವಲಿಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಗಾರ್ಲಿಕ್ ಆ್ಯಂಡ್ ಜಿಂಜರ್ ಸಾಟೆಡ್, ಸ್ವಲ್ಪ ಗೋಲ್ಡ್ ಕಲರ್ ಆದರೆ ಸಾಕಾಗುತ್ತೆ. ಇದು ರೈಸ್ ತುಂಬ ಚೆನ್ನಾಗಿರ್ತದೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ನೋಡಿ ಹೇಗೆ ಮಾಡುವುದಂತ. ಈಗ ಸ್ವಲ್ಪ ಈರುಳ್ಳಿಯನ್ನು ಹಾಕೋದು, ಆ್ಯಡ್ ಆನಿಯನ್ಸ್, ಮತ್ತು ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಗ್ರೀನ್ ಚಿಲ್ಲಿ, ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ನೀವು ಸೇರಿಸಿ, ಅದು ಕೂಡ ಸ್ವಲ್ಪ ಹೊತ್ತು ಕೈ ಆಡಿಸಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಸ್ವಲ್ಪ ಕ್ಯಾಬೇಜ್ ಸೇರಿಸಿ, ಕ್ಯಾಬೇಜ್ ಬಾರೀಕ್ ಹೆಚ್ಚಿದ ಕ್ಯಾಬೇಜ್ ಸೇರಿಸಿ, ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ, ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಸೇರಿಸಿ, ಬಿಳಿ ಭಾಗದ ಪಾರ್ಟು, ಆ್ಯಡ್ ಸಮ್ ಸ್ಪ್ರಿಂಗ್ ಆನಿಯನ್ ವೈಟ್ ಪಾರ್ಟ್. ಈಗ ಕ್ಯಾರೆಟ್ ಹೀಗೆ ಉದ್ದುದ್ದ ಕಟ್ ಮಾಡಿ ಸೇರಿಸಿ, ಆ್ಯಡ್ ಕ್ಯಾರೆಟ್ಸ್. ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಕ್ಯಾಪ್ಸಿಕಮ್ ಸೇರಿಸಿ, ಸ್ವಲ್ಪ ಕ್ಯಾಪ್ಸಿಕಮ್ ಸೇರಿಸಿ, ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಕ್ಯಾಪ್ಸಿಕಮ್ ಈಗ ಕಾಳು ಮೆಣಸಿನ ಪುಡಿ ಸ್ವಲ್ಪ ಸೇರಿಸಿ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು, ರುಚಿಗೆ ಉಪ್ಪು ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಚೈನೀಸ್ ಸಾಲ್ಟನ್ನು ನಾನು ಸೇರಿಸಿದ್ದೇನೆ, ನಿಮಗೆ ಇಷ್ಟವಾದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಸೋಯಾ ಸಾಸ್ ಕೂಡ ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ದಪ್ಪ ಸೋಯಾ ಸಾಸ್ ಕೂಡ ಸೇರಿಸ್ತಾ ಇದ್ದೀನಿ, ಲೈಟ್ ಸೋಯಾ ಸಾಸ್ ಆ್ಯಂಡ್ ಡಾರ್ಕ್ ಸೋಯಾ ಸಾಸ್ ಎರಡನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಬೇಯಿಸ್ಕೊಂಡು ರೆಡಿಯಾದ ಅನ್ನವನ್ನು ಸೇರಿಸಿ, ಆ್ಯಡ್ ಕುಕ್ಡ್ ರೈಸ್, ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಆಹಾ, ಎಂತ ಚೆನ್ನಾಗಿದೆ, ತುಂಬ ರುಚಿಯಾಗಿರ್ತದೆ ಇದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನು ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ ಸೋಯಾ ಸಾಸ್, ಯಾಕಂದರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಹೇಳಿ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಎಷ್ಟು ಸುಲಭ ನೋಡಿ ಈ ರೈಸ್ ಮಾಡಲಿಕ್ಕೆ. ಹೋಟೆಲ್ಗೆ ಹೋಗ್ಬೇಕು ಹೇಳೇ ಇಲ್ಲ, ಮನೆಯಲ್ಲೇ ಮಾಡಿ ತಿನ್ಬೋದು. ಮತ್ತೊಂದು ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಸೇರಿಸ್ತೀನಿ, ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಸ್ವಲ್ಪ ಸ್ಪ್ರಿಂಗ್ ಆನಿಯನನ್ನು ಸೇರಿಸಿ, ಗ್ರೀನ್ ಪಾರ್ಟ್, ಆ್ಯಡ್ ಸ್ಪ್ರಿಂಗ್ ಆನಿಯನ್ಸ್, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಆಗಲಿ. ನೋಡಿ ಎಷ್ಟು ಸುಲಭ ಮಾಡಲಿಕ್ಕೆ ರುಚಿಕರವಾದ ಚೈನೀಸ್ ರೈಸ್ ರೆಡಿ. ಈಗ ಇದನ್ನು ಸರ್ವ್ ಮಾಡಿ.
ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.